ಜೈಲ್ ಭರೋ ರಾಜಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬನ್ನಿ, ಇದರ ಬಗ್ಗೆ ಮಾತಾಡಲಿಕ್ಕೆ ಡಿ ಬಿ ಚಂದ್ರೇಗೌಡರಿದ್ದಾರೆ, ಸಂಸದರು ಮತ್ತು ಬಿಜೆಪಿ ಮುಖಂಡರು. ಚಂದ್ರೇಗೌಡರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರಿದ್ದಾರೆ ಬಸವರಾಜ ಹೊರಟ್ಟಿಯವರು, ವಿಧಾನ ಪರಿಷತ್ ಸದಸ್ಯರು, JDS ಮುಖಂಡರು. ಹೊರಟ್ಟಿಯವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. VS ಸುದರ್ಶನ್ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ ಮುಖಂಡರು, ವಿಧಾನ ಪರಿಷತ್ ಸದಸ್ಯರು. ಸುದರ್ಶನ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಪ್ರಶ್ನೆ ಡಿ ಬಿ ಚಂದ್ರೇಗೌಡರಿಗೆ. ಚಂದ್ರೇಗೌಡರು, ನೋಡ್ತಾ ಇದ್ದೀರಿ, ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಜೈಲ್ ಒಳಗಡೆ ಸೇರ್ತಾ ಇದ್ದಾರೆ. ಮೇಲಿಂದ ಮೇಲೆ ಬೇರೆ ಬೇರೆಯವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಆರೋಪಗಳನ್ನು ಸಾಕ್ಷೀಕರಿಸಿ ಸಾದರಪಡಿಸೋವರೆಗೆ ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗ್ತದೆ. ಈಗ ಯಾಕೆ ಹೆಚ್ಚು ಬಂದಿವೆ ಅಂದರೆ 2005ರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಜಾರಿಗೆ ಬಂತು. ಅಲ್ಲಿವರೆಗೆ ಯಾರಿಗೂ ಮಾಹಿತಿ ಸಿಗ್ತಿರಲಿಲ್ಲ. ಈಗ ಮಾಹಿತಿಗಳು ಸಿಗ್ತವೆ. ಈ ಮಾಹಿತಿ ತಂತ್ರಜ್ಞಾನದ ಲಾಭ ಯಾರಾದರೂ ಪಡೀತಾ ಇದ್ದರೆ ಅದು ವಿಶೇಷವಾಗಿ ಒಂದು ಸರ್ಕಾರವನ್ನು, ಒಬ್ಬ ಮುಖ್ಯಮಂತ್ರಿಯನ್ನು, ಅನೇಕ ಜನ ಮಂತ್ರಿಗಳನ್ನು ಇದರೊಳಗೆ ಸಿಕ್ಕಿಸೋದಕ್ಕೆ ಸುಳಿಯಲ್ಲಿ ಆಧಾರವಾಗ್ತದೆ. ಇಷ್ಟೆಲ್ಲ ಆಧಾರಗಳಿದ್ದರೂ ರಾಜ್ಯಪಾಲರ ಒಪ್ಪಿಗೆ ಬೇಕಾಗ್ತದೆ. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಅನುಮತಿ ಕೊಡಬೇಕಾಗುತ್ತೆ. ಅನುಮತಿ ಕೊಡುವಾಗ ರಾಜ್ಯಪಾಲರು ರಾಜಕೀಯ ಮಾಡಬಾರ್ದು ಅನ್ನೋದು ನನ್ನ ಮೊದಲನೇ ಆಬ್ಸರ್ವೇಷನು. ಅಂದರೆ ತಾವೇನು ನೇರವಾಗಿ ಹೇಳ್ಬಿಡಿ, ಈ ರಾಜ್ಯಪಾಲರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತೀರಿ ತಾವು? ಹಾಗಾದರೆ ಅದು ಸ್ಪಷ್ಟವಾಗಿ ನಾನು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದೇನೆ. ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ವಿಶ್ವನಾಥ್ ಚತುರ್ವೇದಿಯವರು ಮೊನ್ನೆ HR ಭಾರದ್ವಾಜ್ ವಿರುದ್ಧ ದೆಹಲಿನಲ್ಲಿ 1988 ಭ್ರಷ್ಟಾಚಾರ ವಿರೋಧಿ ಕಾನೂನಿನ ಸೆಕ್ಷನ್ 13 ಕೆಳಗೆ ಮುಲಾಯಂ ಸಿಂಗ್ ಅವ್ರನ್ನ ರಕ್ಷಣೆ ಮಾಡಿದ್ರು ಅಂತ ದಂಡ ಸಂಹಿತೆ ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 218 ವಿಧಿಯಂತೆ 120 BDA ದೆಹಲಿ ತಿಲಕ್ ಮಾರ್ಗದ ಒಂದು ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಆದ್ದರಿಂದ ಪರವಾನಗಿ ಕೊಡೋರು ಎಷ್ಟು ಪರಿಶುದ್ಧರಾಗಿದ್ದಾರೆ ಅನ್ನೋದನ್ನು ಮೊದಲು ನಾವು ಇಲ್ಲಿ ಚಂದ್ರೇಗೌಡರು ಅಲ್ಲ ಒಂದೇ ನಿಮಿಷ, ನನಗೆ ಭಾಳ ಆಶ್ಚರ್ಯ ಆಗ್ತಿರೋದು, ಚಂದ್ರೇಗೌಡರು ಕೂಡ ಎಲ್ಲೋ ಒಂದು ಕಡೆಗೆ ಹೇಳುವಂಥ ಭರದಲ್ಲಿ ಏನೇನೋ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಜನಸಾಮಾನ್ಯರಿಗೆ. ಯಾಕಂದರೆ ತಾವು ಹೇಳಿದ್ದೇನು ಅಂದರೆ, ಯಾವುದೊಂದು ತೀರ್ಪು ಬರುತ್ತೆ ಯಡಿಯೂರಪ್ಪನ ವಿರುದ್ಧವಾಗಿ, ಆ ತೀರ್ಪು ಎಲ್ಲೋ ಒಂದು ಕಡೆಗೆ ರಾಜಭವನದಲ್ಲಿ ಅದು ಸಿದ್ಧವಾಗುತ್ತೆ ಅನ್ನುವಂಥದ್ದು, ಆ ನಿರ್ದೇಶನದ ಹಾಗಾಗುತ್ತೆ ಅನ್ನುವಂಥದ್ದು. ಜೊತೆಗೆ ನಾನು ಸರಿಯಾದಂಥ ರೀತಿಯಲ್ಲೇ ಹೇಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ತಾವು ಹೇಳ್ತಾ ಇದ್ದೀರಿ. ಆ ಪ್ರಶ್ನೆಗೆ ನಾನು ಮುಂದೆ ಉತ್ತರ ಕೊಡ್ತೇನೆ. ಈಗ ನೀವು ಎತ್ತಿರ್ತಕ್ಕಂಥ ಪ್ರಶ್ನೆ ಇದೆಯಲ್ಲ, ಇದೆಲ್ಲ ಸಾರ್ವಜನಿಕ ಬದುಕಿನಲ್ಲಿ ಇರತಕ್ಕಂಥವ್ರು. ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಅವರಿಗೆ ಹಿಂದೆ ರಾಮಕೃಷ್ಣ ಹೆಗಡೆಯವರ ವಿರುದ್ಧವೂ ಇಂತಹದೇ ಒಂದು ಟೆಲಿಫೋನ್ ಕದ್ದಾಲಿಕೆ ಪ್ರಸಂಗ ನಡೆದಿತ್ತು. ಅವರ ಮಗನ ಮೇಲೆ ಯಾವುದೋ ಒಂದು ಮೆಡಿಕಲ್ ಸೀಟ್ ಕೊಡಿಸಿದ್ರು ಅನ್ನೋ ದೂರು ದಾಖಲಾಗಿತ್ತು. ತಕ್ಷಣವೇ ಅವರೇ ಸ್ವತಃ ನ್ಯಾಯಾಲಯಕ್ಕೆ ಇದರ ಪರಿಶೀಲನೆಗಾಗಿ ಕಳಿಸಿಕೊಟ್ಟು ನ್ಯಾಯಾಂಗ ವಿಚಾರಣೆಯೂ ಆಯಿತು. ಆಮೇಲಿಂದ ಪ್ರಸಂಗಗಳು ಬೇರೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ 2002ನೇ ಇಸ್ವಿಯಿಂದ 2011ನೇ ಇಸ್ವಿವರೆಗೆ ಎಲ್ಲೆಲ್ಲಿ ಭೂಹರಣದ ವ್ಯಾಜ್ಯಗಳಾಗಿದ್ದಾವೆ ಇವನ್ನು ಪರಿಶೀಲನೆ ಮಾಡಿ ಅಂತೇಳಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟರು. ರಾಜ್ಯ ಸರ್ಕಾರವೇ ಕಳಿಸಿದ್ರಿಂದ ಅದನ್ನು ಪ್ರಯಾರಿಟಿ ಮೇಲೆ ತಗೊಂಡ್ರು. ಆದರೆ 2002ರಿಂದ ಅನ್ನೋದು ಬಿಟ್ಟುಬಿಟ್ರು. 2008ರಿಂದ ಆರಂಭ ಮಾಡಿದರು. ಈ ಆರಂಭ ಮುಖ್ಯಮಂತ್ರಿಯ ರಾಜೀನಾಮೆಯಿಂದ ಜೈಲು ಸೇರೋವರೆಗೆ ಮುಂದುವರಿಯಿತು. ಇಲ್ಲಿ ನಾವು ನೋಡಬೇಕಾದದ್ದು ಬಹಳ ಮುಖ್ಯವಾಗಿ ಜನರಿಗೆ ವಿಶ್ವಾಸ ಬರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಮೇಲೆ ಯಾರು ಯಾವುದೇ ಶಂಕೆಯನ್ನು ವ್ಯಕ್ತಪಡಿಸಿದರೂ ನಾವು ಸಹಿಸಿಕೊಳ್ಳೋದಿಲ್ಲ. ಕಾರಣ ಏನು ಅಂದರೆ, ಇಟ್ಸ್ ಸ್ಯಾಕ್ರೋಸ್ಯಾಂಕ್ಟ್ ಅಂತ ನಮ್ಮ ಸಂವಿಧಾನದಲ್ಲಿ ಅದೊಂದು ಪರಿಚ್ಛೇದವನ್ನೇ ಮಾಡಿದ್ದಾರೆ. ಹಾಗೆಯೇ ರಾಜ್ಯಪಾಲರ ನೇಮಕಾತಿ ಮತ್ತು ಅವರ ಅಧಿಕಾರ ವ್ಯಾಪ್ತಿಯನ್ನು ಹಿಂದೆಂದು ಸೆಕ್ಷನ್ 336
ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗಳನ್ನು ನೋಡಿದ್ರೆ ಯಾರ್ಯಾರಿಗೆ ಯಾವ್ಯಾವ ಜಾಗವನ್ನು ಯಾಕೆ ಕೊಡಬೇಕು ಅನ್ನೋದು ಸಂಪೂರ್ಣ ವಿವರ ಇದೆ. ಓಕೆ ಓಕೆ. ಇಲ್ಲಿ ಅದಕ್ಕೆ ರಾಜ್ಯಪಾಲರು ಉತ್ತರ ಕೊಡ್ತಾ ಅವನು ಯಾರೋ ಸುಳ್ಳು ಕೇಸ್ ಹಾಕಿದ್ದಾನೆ ನಂಗೆ ಗೊತ್ತಿಲ್ಲ, ಎಲ್ಲ ಅಪರಾಧಿಗಳು ಹೇಳೋದು ಹಾಗೆ. ಆ್ಯಂಡ್ ಐ ಡೋಂಟ್ ಆನ್ಸರ್ ಪೆಟಿ ಕ್ವೆಶ್ಚನ್ಸ್. ಚಂದ್ರೇಗೌಡರು ಒಬ್ಬರು ಏನು ಪಕ್ಷಾಂತರಿ ಹೀಗೆಲ್ಲ ಮಾತನಾಡುವಾಗ ಅವರು ರಾಜ್ಯಪಾಲರು ಅನ್ನೋದನ್ನು ಮರೆತು ನನ್ನಂತೆ ಒಬ್ಬ ರಾಜಕಾರಣಿಯ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಇದು ನನಗೆ ವ್ಯಥೆ ತಂದದ್ದು. ಒಬ್ಬ ರಾಜಕಾರಣ, ಓಕೆ, ರಾಜ್ಯಪಾಲರು ತನ್ನ ಜವಾಬ್ದಾರಿಯನ್ನು ಅರಿತು ಸಂವಿಧಾನಕ್ಕೆ ತಕ್ಕಂತೆ ನಡ್ಕೋಬೇಕೆ ಹೊರತು ವ್ಯಕ್ತಿಯ ಚಾರಿತ್ರ್ಯಹರಣ ಮಾಡುವಂಥ ಕೆಲಸಕ್ಕೆ ರಾಜ್ಯಪಾಲರ ಕೈ ಹಾಕಬಾರ್ದು. ಇದರ ಅರ್ಥ ಇಲ್ಲಿ ಏನೋ ಕಳ್ಳತನ ಇದೆ ಅಂತ. ಓಕೆ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ, ಇವಾಗ ಇದೀಗ ಬಂದಿರುವಂಥ ಸುದ್ದಿ ಒಮ್ಮೆ ನೋಡೋಣ ಬನ್ನಿ. ಧಾರವಾಡ DFO ಮುತ್ತಯ್ಯ ಅವರನ್ನು ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಯಾಕಂದರೆ ಲೋಕಾಯುಕ್ತ ವರದಿ ಏನು ಬಂದಿತ್ತು ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ, ಆ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಮುತ್ತಯ್ಯ ಅವರ ಹೆಸರು ಕೂಡ ಇತ್ತು. ಹೀಗಾಗಿ ಬಳ್ಳಾರಿ DFO ಆಗಿದ್ದಾಗ ಇವರು ಸಹಕರಿಸಿದರು ಅನ್ನುವಂಥ ಆರೋಪ ಮುತ್ತಯ್ಯನವರ ಮೇಲಿದೆ. ಹೀಗಾಗಿ ಮುತ್ತಯ್ಯನವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರ. ಬನ್ನಿ, ಬಸವರಾಜ ಹೊರಟ್ಟಿ ಅವರು ಏನಂತಾರೆ ಕೇಳೋಣ. ಚಂದ್ರೇಗೌಡರು ಮಾತನ್ನು ಕೇಳಿದ್ರೆ ಹೊರಟ್ಟಿ ಅವರೇ ಏನಂತಿರ್ತಾವೆ? ಇವತ್ತು ತಮ್ಮ ವಿಚಾರ ಅಥವಾ ತಮ್ಮ ಸಬ್ಜೆಕ್ಟ್ ಏನಂತಾರೆ, ಆ ಸಬ್ಜೆಕ್ಟು ಏನಂತ ಎಲ್ಲಿಗೆ ಬಂತು ರಾಜಕೀಯ, ಎಲ್ಲಿ ಹೋಯಿತು ತತ್ವ ಸಿದ್ಧಾಂತ ಅಂತ ಹೇಳ್ತಾರೆ. ತತ್ವ ಸಿದ್ಧಾಂತಗಳು ಎಲ್ಲಿ ಹೋಯ್ತು ಅಂದರೆ ಇವತ್ತು ತತ್ವ ಸಿದ್ಧಾಂತ ಎಲ್ಲ ಗಾಳಿಗೆ ಹೋಯಿತು ಅಂತ ಆಗಿದೆ. ರಾಜಕಾರಣದಲ್ಲಿರುವವರನ್ನು ಎಲ್ಲರೂ ಭಾಳ ವಕ್ರ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾನು ಏನು ಹೇಳ್ತೀನಿ ಅಂದರೆ, ಯಾರೂ ಅನ್ಯತಾ ಭಾಷೆ, ಯಾಕಂದ್ರೆ ನಾನು ಚಂದ್ರೇಗೌಡರು ಸುದರ್ಶನ ಎಲ್ಲ ನಾವು ಜನತಾ ಪರಿವಾರದಿಂದ ಬಂದವರು, ಎಲ್ಲ ಒಂದೇ ಪಾರ್ಟಿ ಒಳಗಿಂದ ಬಂದವರು ನಾವು. ಕಾರಣ ಅಂತಂದ್ರೆ ಬೇರೆ ಬೇರೆ ಅಲ್ಲ, ಎರಡು ಮಾತಿಲ್ಲ ಬಿಡಿ. ಒಂದಿಷ್ಟು ರಾಜಕೀಯದಲ್ಲಿ ಒಂದಿಷ್ಟು ತತ್ವ ಸಿದ್ಧಾಂತಗಳನ್ನ ಉಳಿಸ್ಕೊಂಡಿರಿ ಅಂತಂದ್ರೆ ತಾವು ಮೂವರು ನಾಯಕರು ಉಳಿಸ್ಕೊಂಡಿರಿ ಅಷ್ಟು ಇದಾವೆ, ನಾವು ಅದಕ್ಕೆ ಸಹಮತ ಇದೆ. ಹೀಗಾಗಿ ಇವತ್ತೇನಂದ್ರೆ ಈ ಸರ್ಕಾರ ಹಿಂದೆ ಹೇಳಿದ್ರು, ಚಂದ್ರೇಗೌಡರು ಹೇಳಿದ್ರು ರೈಟ್ ಟು ಇನ್ಫಾರ್ಮೇಷನ್ ಎಲ್ಲ ಮಾಹಿತಿ ಸಿಗ್ತಾವೆ. ಹಿಂದೂ ಭಾಳಷ್ಟು ಕಮಿಟಿಗಳಾಗಿದ್ದು ಎಲ್ಲ ಆಗಿದ್ದು, ಆದರೆ ಈ ಥರ ಆಗಿರಲಿಲ್ಲ. ಈ ಥರ ಯಾವಾಗಲಿ ಇವ್ರಿಗೆ ಏನಾಗಿತ್ತಂದ್ರೆ 40 ವರ್ಷ ವಿರೋಧಿ ಪಕ್ಷ ಆಗಿದ್ದುಕೊಂಡು ಕೆಲಸ ಮಾಡಿ ಅಧಿಕಾರ ಸಿಕ್ಕ ನಂತರ ಅಧಿಕಾರ ಮುಂದೆ ಸಿಗ್ತೈತೋ ಇಲ್ಲೋ ಏನಾಗತ್ತೆ ಅಂದ್ರೆ ಸಿಕ್ಕದ್ದೆಲ್ಲ ಮಾಡಿಬಿಟ್ರಿ ಇವರು. ಕಾನೂನುಗಳನ್ನೆಲ್ಲ ಗಾಳಿಗೆ ತೂರಿ ತಮಗೆ ಏನು ಇಷ್ಟ ಬರ್ತೈತೆ ಅದನ್ನು ಮಾಡಿದರು. ಕಾಯ್ದೆ ಕಾನೂನುಗಳು ಒಂದನ್ನೂ ಅವರೇನಂದ್ರೆ ಲಕ್ಷ್ಯಕ್ಕೆ ಇಟ್ಕೊಳ್ಳಿಲ್ಲ. ಹೀಗಾಗೋದ್ರಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳಿದೆ ನಿನ್ನೆ ನಿಮ್ಗೆ ಮಾಡುವಾಗ, ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಮಗೆ ಅನುಕಂಪಿದೆ, ಗೌರವ ಇದೆ, ಎಲ್ಲ ಇದೆ. ಬಟ್ ಕಾನೂನು ಈಗ ತಪ್ಪು ಮಾಡಿದಂಥವ್ರು ಅಥವಾ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂದರೆ ಒಂದನ್ನು ಲಕ್ಷಕ್ಕೆ ಇಟ್ಕೊಂಡಿಲ್ಲ ಅಂದರೆ ಬರೀ ಕೋಟಿಗೆ ಇಟ್ಕೊಂಡ್ರು ಅಂತ. ಹೌದು, ಎಲ್ಲ ಕೋಟಿಗಳ ಲೆಕ್ಕ ಇಲ್ಲ. ಈಗಿನ ಇದರಲ್ಲಿ ಕೋಟಿಗಳ ಲೆಕ್ಕ ಇಲ್ಲ. ಇಂಥ ಪರಿಸ್ಥಿತಿ ನಿರ್ವಹಣೆ ಮಾಡ್ಕೊಂಡು ತಾವಾಗೆ ಮಾಡಿಕೊಂಡಂಥ ಪರಿಸ್ಥಿತಿಗೆ ಯಾರೇನು ಮಾಡೋಕ್ಕಲ್ಲ. ಇದರಿಂದ ಎಲ್ಲ ರಾಜಕಾರಣಿಗಳು ಇದೇ ಥರ ಇರ್ಬೋದು ಅನ್ನುವಂಥ ಸಮಸ್ಯೆ. ಆಮೇಲೆ ಜನ ಏನಾಗೈತೆ ಅಂದ್ರೆ ಒಬ್ಬರದಾಗಣ ಒಬ್ಬರ ಮೇಲೆ ತರಕ್ಕೆ ಹತ್ಬಿಟ್ರಲ್ಲ. ಈಗ ಒಂದು ದೃಷ್ಟಿಯಿಂದ ಅಂತೂ ಒಳ್ಳೇದಾಗತ್ತಿದೆ ಅಂತ ನನಗೆ ಅನಿಸ್ತದೆ. ಒಂದು ದೃಷ್ಟಿಯಿಂದ ಯಾರ್ಯಾರು ಏನು ಮಾಡ್ಯಾರ ಒಮ್ಮೆ ಜನರಿಗಾರ ಗೊತ್ತಾಗಲಿ, ರಾಜಕಾರಣ ಸ್ವಚ್ಛ ಆಗಲಿ, ರಾಜ್ಯರ ಸ್ವಚ್ಛ ಆಗಲಿ ಅಂತ ನಾನು. ಅಲ್ಲ, ಇದರಲ್ಲಿ ಭಾಳ ದೊಡ್ಡ ಪಾತ್ರ ನಿಮ್ಮ ಪಕ್ಷದವ್ರದ್ದು, ನಿಮ್ಮ ನಾಯಕರದ್ದೇ ಇದೆ ಅಂತ. ಎಲ್ಲ ಯಾರ್ಯಾರ್ದು ಇರ್ತದೆ ಗೊತ್ತಿಲ್ಲ, ನಾಳೆ ಗೊತ್ತಾಗ್ತಿಲ್ಲ ಯಾರ್ಯಾರ್ದು ಇರ್ತಿದೆ, ಯಾರ್ಯಾರ್ದು ಬಿಡ್ತಿದೆ, ನಾವೇ ಕೇಳಬೇಕು. ಅದಕ್ಕೆ ರಾಜಕಾರಣದಲ್ಲಿ ಇರುವಂಥವ್ರು ಎಲ್ಲರೂ ಏನೇನಂದ್ರೆ ಒಂದಿಲ್ಲ ಒಂದು ದೃಷ್ಟಿಯಿಂದ ದೊಡ್ಡ ವಿಚಾರಗಳನ್ನು ಹೇಳೋರು, ದೊಡ್ಡ ವಿಚಾರಗಳು ಮಾಡೋರು. ಕೇವಲ ನಮ್ಮ ಪಕ್ಷಕ್ಕಷ್ಟಲ್ಲ, ಎಲ್ಲ ಪಕ್ಷಕ್ಕೆ ಇರ್ತಿದೆ ಅದು. ಅದರ ಬಗ್ಗೆ ನಾವು ಪಕ್ಷ ರಾಜಕೀಯ ಬಗ್ಗೆ ಮಾಡೋದು ಬೇಡ. ಈಗ ನಿಮ್ಮ ಏನಂದ್ರೆ ಸಿದ್ಧಾಂತ ರಾಜಕೀಯ ಬಗ್ಗೆ ಅಷ್ಟೇ ಮಾತಾಡತ್ತೀನಿ ನಾನು. ಇದು ಏನಾಗೈತೆ ಅಂದ್ರೆ ಒಳ್ಳೇದಾಗೈತೆ ಅಂತೇಳಿ ನನ್ನ ಅಭಿಪ್ರಾಯ. ಎಸ್ ಸರ್, ಸುದರ್ಶನ್ ಜಿ, ಒಂದೇನು ಬೆಳವಣಿಗೆಗಳು ಆಡಳಿತ, ಕಾನೂನು, ರಾಜಕಾರಣಕ್ಕೆ ಸಂಬಂಧಪಟ್ಟಾಗ ಇವತ್ತು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಒಂದು ರೀತಿಯ ಆತಂಕದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇಲ್ಲಿ ವ್ಯಕ್ತಿಗತವಾದಂಥ ಪ್ರಶ್ನೆಗಳೇನಿಲ್ಲ ಇಲ್ಲಿ, ಅಥವಾ ವ್ಯಕ್ತಿಗತವಾಗಿ ಸಂಭ್ರಮ ಪಟ್ಕೊಳ್ಳೋಂಥದ್ದು, ಖುಷಿ ಪಟ್ಕೊಳ್ಳೋಂಥ ವಿಷಯಗಳು ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದಲ್ಲ.
ಆದರೆ ವ್ಯವಸ್ಥೆ ಮತ್ತು ಸ್ಥಿತಿಗಳು, ಅದರಲ್ಲೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಕರ್ನಾಟಕದ ರಾಜಕಾರಣ. ಒಂದು ಕಾಲಕ್ಕೆ ಕರ್ನಾಟಕದ ರಾಜಕಾರಣ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗಂಭೀರತೆ ಇತ್ತು, ಅದಕ್ಕೆ ಮಹತ್ವ ಕೂಡ ಇತ್ತು. ಇವತ್ತಿಗೂ ಕೂಡ ಇಡೀ ದೇಶದಲ್ಲಿ ಕೆಂಗಲ್ ಹನುಮಂತಯ್ಯನವ್ರು ನೆನಪು ಮಾಡ್ಕೊಳ್ತಾರೆ, ನಿಜಲಿಂಗಪ್ಪ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ, ರಾಮಕೃಷ್ಣ ಹೆಗಡೆ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ, ದೇವರಾಜ ಅರಸರನ್ನ ನೆನಪು ಮಾಡ್ಕೊಳ್ತಾರೆ. ಯಾಕೆ ನೆನಪು ಮಾಡ್ಕೊಳ್ತಾರೆ ಇವರನ್ನ? ಯಾಕೆ ನೆನಪು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಇತಿಹಾಸದ ಪುಟಗಳಲ್ಲಿ ಭಾಳ ದೊಡ್ಡ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಆಡಳಿತದಲ್ಲಿ, ಅಭಿವೃದ್ಧಿನಲ್ಲಿ, ಮತ್ತು ಮುಂದಿನ ಜನರು ಕೂಡ ಹೇಗೆ ಆಡಳಿತವನ್ನು ಮಾಡಬೇಕು, ನಿಜ, ಹೇಗೆ ವಿವೇಚನೆಯಿಂದ, ಜವಾಬ್ದಾರಿಯಿಂದ, ಮತ್ತು ಅವ್ರು ಯಾರೂ ಕೂಡ ಸಂಪೂರ್ಣವಾಗಿ ಪರಿಪೂರ್ಣರೇನೂ ಅಲ್ಲ, ಅಥವಾ ಅವರ ಆಡಳಿತದಲ್ಲಿ ಏನೂ ಅಪವಾದಗಳಿರಲಿಲ್ಲ ಅಂತ ಏನೂ ಅಲ್ಲ, ಇತ್ತು, ಅಲ್ಲಿನೂ ಕೂಡ ಇತ್ತು, ಲೋಪದೋಷಗಳು ಕೂಡ ಇತ್ತು. ಆದರೆ ಎಂಥ ಲೋಪದೋಷಗಳಿತ್ತು, ಎಷ್ಟರ ಮಟ್ಟಿಗಿತ್ತು? ಒಂದು ಭಯಭಕ್ತಿಯಿಂದ, ಒಂದು ವಿವೇಚನೆಯಿಂದ, ಒಂದು ದೂರದೃಷ್ಟಿಯಿಂದ ಈ ರಾಜ್ಯದಲ್ಲಿ ಅವರು ಆಡಳಿತವನ್ನು ಮಾಡಿದ್ದಾರೆ, ರಾಜಕಾರಣವನ್ನು ಮಾಡಿದ್ದಾರೆ. ಇವತ್ತು ಯಾವುದೇ ವ್ಯಕ್ತಿ ಮತ್ತು ಒಂದು ರಾಜಕೀಯ ಪಕ್ಷ, ಒಂದು ಸರ್ಕಾರಗಳು ಕೂಡ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಯಾಕಂದರೆ ಒಟ್ಟಾರೆಯಾಗಿ ವ್ಯವಸ್ಥೆಯನ್ನು ಕೂಡ ಗಮನದಲ್ಲಿಟ್ಟು ನೋಡಬೇಕಾಗುತ್ತೆ. ಆದರೆ ಇವತ್ತು ಒಂದು ದೊಡ್ಡ ಪರಿವರ್ತನೆಯನ್ನು ತರ್ತಾನೆ ಈ ರಾಜ್ಯದಲ್ಲಿ ಅಂತ ಹೇಳಿ ಜನರಿಗೆ ನಂಬಿಸಿ, ಜನರ ವಿಶ್ವಾಸವನ್ನು ಪಡೆದಂಥ BJP ಮತ್ತು ಯಡಿಯೂರಪ್ಪ ಇವತ್ತು ಎಂಥ ಸ್ಥಿತಿಗೆ ಈ ಕರ್ನಾಟಕದ ರಾಜಕಾರಣವನ್ನು ತೆಗೆದುಕೊಂಡು ಹೋಗಿದ್ದಾರೆ, ಅಪಹಾಸ್ಯದ ಸ್ಥಿತಿಗೆ ಇವತ್ತು ತಗೊಂಡು ಹೋಗಿದ್ದಾರೆ. ಇವತ್ತೇನಾದರೂ ಅಪಹಾಸ್ಯಕ್ಕೆ, ಇವತ್ತಿನ ಅವರ ಸ್ಥಿತಿಗೆ ಯಾರೂ ಕಾರಣರಲ್ಲ, ಅದಕ್ಕೆ ಅವರೇ ಕಾರಣರಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.